ಇದೆ ಕಣೋ ಹೋಟೆಲು ಆತಿಥ್ಯ. ಏನು ಇಷ್ಟು ಜನ ಅವರಲ್ಲ ಯಾಕಂದು ತಿನ್ಬೇಕಾ ಇಲ್ಲಿ? ಪಾರ್ಕಿಂಗ್ ಇಲ್ದಿರ ಎಲ್ಲೋ ಹೋಗಿ ಪಾರ್ಕ್ ಮಾಡಿ ಇಲ್ಲೇ ಎಲ್ಲ ಹೋಟ್ಲಣ್ಣ ಅದು. ಇಲ್ಲೇ ಲೆಫ್ಟಲ್ಲಿ ಹಾಕ್ಕೊಡೋಣ ನಮ್ಮನ್ನ ಯಾವುದೋ ಹೋಟ್ಲಿಗೆ ಹಿಂಗೆ ತಿನ್ನಕ್ಕೆ. ಈ ವಾಕ್ನು 10 ನಿಮಿಷ ಅಂದಿ 1.5 ಅವರ್ ಆಯ್ತು, ಇನ್ನೂ ಒಳಗಡೆ ಬಿಟ್ಟಿಲ್ಲ. ಇನ್ನೂ ಕಾಯ್ಕೊಂಡು ನಿಂತಿದ್ದೀನಿ. ಅಮ್ಮ ಬಿಟ್ರು ಬಾರೋ ಒಳಕ್ ಬಾರೋ ಮತ್ತು ಏನು ಹೋಗೋದ ನಡಿಕಂದು ಹೋಗೋಣ. ಕೊಡಾಕ ಹಾಕಾಕ ಇವಾಗ ತಿನ್ಬಿಟ್ಟು ಹೇಳ್ತೀನಿ. ಇವ್ರು 2 ಅವರ್ ಕಾಯ್ದಿದ್ದೀನಿ. ತಿಂತೀನಿ ಫಸ್ಟ್, ಆಮೇಲೆ ಹೇಳ್ತೀನಿ. ಯಾಕಂದು 2 ಅವರ್ ಕಾಯ್ದಿದ್ದೀನಿ ಕರೆಕ್ಟಾಗಿ. ಚಿಪ್ ಡಿಸ್ಕನೆಕ್ಟ್ ರಿಕನೆಕ್ಟ್ ಫೋನೆಲ್ಲ ಬಿಸಾಕಿ ಅಂತ. ಬರೀ ಹಪ್ಳ ತಿಂದು ಹೊಟ್ಟೆ ತುಂಬಿಸ್ಕೊಳ್ರಿ ಅಂತ ಇದೊಂದು ಕೊಟ್ಟವ್ರು ಸೂಪ್. ಬಂದು 14 ನಿಮಿಷ ಆಗೈತೆ, ಇನ್ನೂ ಊಟ ಹಾಕಿಲ್ಲ. ಬರೀ ಹಪ್ಳ ಕೊಟ್ಟು ಹಪ್ಳ ತಿನ್ರಿ ಅಂತ ಬಿಟ್ಟವ್ರು. ಇನ್ನು ಏನಂತ ಹರ್ಷಿದ? ಮೆಣಸಿನ್ಕಾಯಿ ತಿಂತವಳು ಹರ್ಷಿತ. ಬೆಂಕಿ ಸಕ್ಕತ್ತಾಗೈತೆ. ತಿನ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಐಟಮ್. ಹತ್ತಿನ ಅದು ಹತ್ತಿನ. ಹಾಂ ಹಾಂ ಹೇಳಕ್ಕಂದು ಹೇಳೋದು ಏನು ಬೇಕು ಅಂದ್ರೆ ಹೇಳೆ. ಮ್ಯಾಂಗೋ ಜುಮ್ ಅನ್ನೋ ಥರ ಅಂತೂ ಇಲ್ಲ, ಪರವಾಗಿಲ್ಲ. ಹೆಂಗಿದೆ ಪರೋಟ? ಇನ್ನು ತಿಂದೇ ಇಲ್ಲ. ಸಾಕು. ಪೊಂಗಲ್ ಕಾಂಬಿನೇಷನ್ ಇಂಚಿ ಪುಡಿ ಅಂತೆ. ನೋಡ್ತೀನಿ ಇಂಚಿ ಪುಡಿ ಹೆಂಗಿದೆ ತಿಂದ್ಬಿಟ್ಟು. ಜೀರಿಗೆ ಮತ್ತು ಮೆಂತ್ಯ ತಾಂಬೂಲ. ತಂದ 1 ಅವರ್ ನಿಂತ್ಕೊಂಡು ಕಾಯತ್ತಲ್ಲ ಊಟನ ಅದು? ಖಂಡಿತ ಅಲ್ಲ. 1 ಅವರ್ 1 ಕಿಲೋಮೀಟರ್ ದೂರ ಕಾರ್ ಪಾರ್ಕಿಂಗ್ ಮಾಡಿ 1 ಅವರ್. ಅದು ಅವಳು ರಿಸೆಪ್ಷನಲ್ಲಿ ಏನಂದ್ಲು ಅವಳು, ಎಷ್ಟೊತ್ತಂಗೆ ಕಾಯ್ಬೇಕಂತ. ಅದಕ್ಕೆ ಡಮ್ಮಿ ಊಟ ತಿನ್ನಕ್ಕೆ 45 ಮಿನಿಟ್ಸ್. ಹಾಂ, ಪ್ಲಸ್ ಎಷ್ಟೊತ್ತಾದ್ರೂ ಆಗ್ಬೋದು ಅಂತ. ಆ ಡಮ್ಮಿ ಊಟ ತಿನ್ನಕ್ಕೆ ಒಂದೇ ಚೆನ್ನಾಗಿದೆ ಅದರಲ್ಲಿ. ಏನು ಇಲ್ಲದು ಏನು ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಬಂದಲ್ಲ. ಏಯ್ ಅದಲ್ಲ, ಇನ್ನೊಂದು ಐಟಮು ತೋರಿಸೆ ನೋಡ್ರಿ. ಇದೊಂದೇ ಚೆನ್ನಾಗಿದ್ದು ಐಟಮು. ಇದನ್ನು ಕಿಡ್ನಾಪ್ ಬೇರೆ ಮಾಡ್ಕೊಂಬಂದ್ಲು.